ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಾಫ್ಟ್ ಆಗಿ ಬನ್ ತರ ಇರೋಂಥ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಮೆಷರ್ಮೆಂಟಲ್ಲಿ ಉದ್ದಿನಬೇಳೆ, ಅಕ್ಕಿ ಎಲ್ಲ ಹಾಕಿದ್ರೆ ಈ ಸೆಟ್ ದೋಸೆ ಬರುತ್ತೆ ಅನ್ನೋದನ್ನ ಕ್ಲೀನಾಗಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಚಿಕ್ಕ ಕಪ್ಪಲ್ಲಿ 4 ಕಪ್ಪು ಅಕ್ಕಿ, ಉದ್ದಿನಬೇಳೆ 1 ಕಪ್ಪು, 1.5 ಕಪ್ಪು ಗಟ್ಟಿ ಅವಲಕ್ಕಿ, ಮೆಂತ್ಯ 1 ಕಾಲು ಟೀ ಸ್ಪೂನು, 10 ಕಾಳಿಗಿಂತ ಒಂಚೂರು ಜಾಸ್ತಿ. ಇದನ್ನ ಚೆನ್ನಾಗಿ ನೀರು ಹಾಕಿ ತೊಳೆದ್ಕೊಳ್ತೀನಿ. ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಎಲ್ಲ ಚೆನ್ನಾಗಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದ ನಂತರ ಇದನ್ನ ಎಣ್ಣೆಯಷ್ಟು ಅಂದರೆ ಅದ್ರ ಮೇಲೆ 3-4 ಇಂಚಷ್ಟು ನೀರು ನಿಂತ್ಕೋಬೇಕು. ಅಲ್ಲಿವರೆಗೆ ನೀರು ಹಾಕೊಂಡು ಇದನ್ನ 8 ಗಂಟೆ ನೆನೆಸ್ಕೊಳ್ತೀನಿ. ಮಿನಿಮಮ್ 5 ಅವರ್ಸ್ ಆದರೂ ನೆನಿಬೇಕು. ಆವಾಗಲೇ ಇದು ಚೆನ್ನಾಗಿ ಸಾಫ್ಟಾಗಿ ಸೆಟ್ ದೋಸೆ ಬರೋದು. ನಾನಿಲ್ಲಿ ಉಪಯೋಗಿಸ್ಕೊಂಡಿರೋಂಥ ಅಕ್ಕಿ ಬಂದು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂದರೆ ದಪ್ಪಕ್ಕಿ, ಇದನ್ನ ಉಪಯೋಗಿಸ್ಕೋಬೋದು. ನಾನು ದಪ್ಪಕ್ಕಿ ಉಪಯೋಗಿಸ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಟ್ಕೊಳ್ತೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ. 8 ಗಂಟೆ ಕಾಲ ನೆನೆಸಿದ್ದೀನಿ. ಮಿನಿಮಮ್ 5 ಗಂಟೆನಾದರೂ ನೆನೆಸ್ಬೇಕು. ಇವಾಗ ಇದನ್ನು ಮಿಕ್ಸರಲ್ಲಿ ಅಥವಾ ಗ್ರೈಂಡ್ರಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈ ನೀರು ತೆಗೆದು ಫ್ರೆಶ್ ನೀರು ಹಾಕೊಂಡು ರುಬ್ಕೋಬೇಕು. ಲಿಡ್ ಕ್ಲೋಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹೇಳೋ ಇದರಲ್ಲಿ ಉದ್ದಿನಬೇಳೆ ಅಂದ್ಬಿಟ್ಟೆ ಕಡಲೆಬೇಳೆ, ತೊಗರಿಬೇಳೆ ಇವೆರಡು ಐಟಮ್ನ ಹಾಕಿಲ್ಲ ನಾನು. ಇವಾಗ ಬೆಚ್ಚಗಿರೋ ಜಾಗದಲ್ಲಿ ಇಡ್ತೀನಿ. ಇದನ್ನು ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ, ಹಿಂಗೆ ಅಂತಿದ್ರೇ ಗೊತ್ತಾಗ್ತಾ ಇದೆ ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರೋದು. ಸೆಟ್ ದೋಸೆ ಆಗಿರೋದ್ರಿಂದ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಲಿ, ತುಂಬ ತೆಳುವಾಗಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಹೀಗೆ ಬಿಟ್ಟರೆ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಉಪ್ಪೆಲ್ಲ ಮೊದಲೇ ಹಾಕಿರೋದ್ರಿಂದ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ದೋಸೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಕಪ್ನದ್ದು ಹೆಂಚಿಟ್ಕೊಂಡಿದ್ದೀನಿ. ನೀವು ಯಾವ ಹೆಂಚಾದರೂ ಇಟ್ಕೊಳ್ಳಿ. ದೋಸೆ ಹಾಕೋಕ್ಕಿಂತ ಮುಂಚೆ ಒಂದು ಕಾಟನ್ ಬಟ್ಟೆಯಲ್ಲಿ ಹೆಂಚನ್ನ ಕ್ಲೀನಾಗಿ ವೈಪ್ ಮಾಡ್ಕೊಳ್ಳಿ. ಒಂಚೂರು ಎಣ್ಣೆ ಹಾಕ್ಕೊಂಡು ಹೆಂಚು ಚೆನ್ನಾಗಿ ಕಾದಿದೆ. ಲೋ ಫ್ಲೇಮ್ ಮಾಡಿಕೊಂಡು ಇವಾಗ ದೋಸೆ ಹಾಕೋಬೇಕು. ಈ ದೋಸೆ ಹೇಗೆ ಹಾಕೋಬೇಕು ಅಂತ ಅಂದರೆ ದಪ್ಪಕ್ಕೆ ಹಾಕೋಬೇಕು. 1/4 ಇಂಚ್ಗೂ ಇನ್ನೊಂದು ಸ್ವಲ್ಪ ದಪ್ಪ ಹಾಕೋಬೇಕು. ಆವಾಗಲೇ ಸೆಟ್ ದೋಸೆ ತುಂಬ ಚೆನ್ನಾಗಿ ಬರೋದು. ಜಾಸ್ತಿ ತಿದ್ದಕ್ಕೆ ಹೋಗಬಾರ್ದು. ಜಸ್ಟ್ ಹಿಂಗೆ ಸುಮ್ಮನೆ ಪ್ರೆಸ್ ಮಾಡಿಕೊಂಡು ಒಂಚೂರು ಅಗಲ ಮಾಡಿದ್ರೆ ಸಾಕು. ಇದಕ್ಕೆ ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ಳಿ, ತುಪ್ಪ ಬೇಕಾದರೆ ತುಪ್ಪ ಹಾಕೊಂಡು ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೂತೆಲ್ಲ ಬರ್ತಾ ಇದೆ. ಇವಾಗ ನೀವು ಮೀಡಿಯಂ ಟು ಹೈ ಫ್ಲೇಮ್ ಮಾಡಿಕೊಂಡು ದೋಸೆನ ಚೆನ್ನಾಗಿ ಬೇಯಿಸ್ಕೋಬೇಕು. 1 ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ. ಇವಾಗ ತಿರುವಾಕೊಂಡು ಬೇಯಿಸ್ಕೊಳ್ಳೋಣ. ನೀವು ಬೇಕಿದ್ರೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಕೂಡ ಬೇಯಿಸ್ಕೋಬಹುದು. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ದೋಸೆ ಮುಟ್ತಾ ಇದ್ರೇ ಗೊತ್ತಾಗ್ತಾ ಇದೆ ಏನು ಸಾಫ್ಟ್ ಆಗಿದೆ ಗೊತ್ತಾ. ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೆ ಒಳ್ಳೆ ಬನ್ ಇದ್ದಂಗಿದೆ ನೋಡಿ. ಹಿಂಗಂದ್ರೆ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ. ನಿಮಗೆ ನೋಡ್ತಾ ಇದ್ರೂ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಒಳ್ಳೆ ಘಮ ಬರ್ತಾ ಇದೆ. ಆ ಮೆಂತ್ಯ ಎಲ್ಲ ಹಾಕಿದೀವಲ್ಲ, 10 ಕಾಳು ಮೆಂತ್ಯ ಹಾಕಿದ್ರೂ ಒಳ್ಳೆ ಫ್ಲೇವರ್ ಇದೆ. ಟೇಸ್ಟ್ ಕೂಡ ಹಾಗೆ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ನೀವು ಬೇಕಾದರೆ ಸಿಂಪಲ್ ಆಗಿ ಕಾಯಿ ಚಟ್ನಿ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ವೆರೈಟಿ ಸಾಗುಗಳು ಮಾಡ್ಕೊಂಡು ಸರ್ವ್ ಮಾಡ್ಬೋದು, ಕುರ್ಮಾ ಮಾಡ್ಕೊಂಡು ಸರ್ವ್ ಮಾಡ್ಬೋದು. ಇದೇ ಥರ ಎಲ್ಲ ದೋಸೆಗಳನ್ನ ಹಾಕೊಳ್ಳಿ. ನೋಡಿದ್ರಲ್ಲ, ಸಾಫ್ಟ್ ಆಗಿ ಬನ್ ಥರ ಇರೋವಂಥ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನಿಮ್ಮ ಅಭಿಪ್ರಾಯಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.